ಇದು ಕ್ಷೇತ್ರ ಎಂಥದ್ದು ಅಂತಂದ್ರೆ ಎಂಥಾದ್ರಿಪ್ಪ? ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಮಂತ್ರ ರುದ್ರಾಕ್ಷಿ ಅಷ್ಟಾವರಣಗಳು ಷಟಸ್ಥಲಗಳು ಭಕ್ತ ಮಹೇಶ ಪ್ರಸಾದ ಪ್ರಾಣ ಶರಣ ಐಕ್ಯ ಅಂತ ಬರುತ್ತಾವ. ಹೌದು. ಸ್ವಲ್ಪ ನೀವೆಲ್ಲ ಗಮನ ಇಟ್ಟುಕೋರಿ. ಇವತ್ತು ಈಗಾಗಲೇ ಒಬ್ಬ ಹುಡುಗ ವಿಷಯ ಪ್ರಸ್ತಾವನೆ ಮಾಡಿದ್ದಾನೆ. ಇಟ್ಟಾರಿಪ್ಪ ವಿಷಯ ಏನಂತ? ಸಿದ್ಧರು ಇಂದಿನ ಡೊಳ್ಳಿನ ಪದಗಳ ಉಭಯ ಕಲಾವಿದರಲ್ಲಿ ಹೌದು ವಿನಂತಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ವಿಷಯಗಳನ್ನು ನಮ್ಮ ಗ್ರಾಮದಲ್ಲಿ ಆಗಿ ಹೋಗಿದ್ದಾವೆ. ಹೌದ್ರಿಪ್ಪ ಹೌದು. ಇವತ್ತು ಸಂಗೊಳ್ಗಿ ಮಹಾರಾಜರಾಗಲಿ ತೊರವಿ ಸಾಬಣ್ಣ ಮಾಸ್ತರ್ ಆಗಲಿ ನಮ್ಮ ಕಮಿಟಿ ನಮ್ಮ ಗ್ರಾಮದ ಪರವಾಗಿ ಎರಡು ವಿಷಯ ನಾವು ಪ್ರಸ್ತಾವನೆ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ನಿಮಗನು ಬಂದುದನ್ನ ಬೆಳೆಸ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ಜಗತ್ತಿನೊಳಗ ಶರಣರೂ ಬಂದರು, ಸಿದ್ಧರೂ ಬಂದರು, ಹೌದು ಹೌದು, ಸಂತರು ಬಂದರು, ಆರೂಢ ಅವಧೂತರು ಬಂದರು, ಹೌದು, ಋಷಿ ಮುನಿಗಳು ಬಂದರು, ಜಗತ್ತಿನೊಳಗ ದಾರ್ಶನಿಕ ಪುರುಷರು ಬಂದರು. ಎಲ್ಲರೊಳಗ ನಾವು ಆಯ್ಕೆ ಮಾಡಿಟ್ಕೊಂಡದ್ದು ಯಾವ ವಿಷಯ ಅಂತಂದ್ರೆ ಸಿದ್ಧರು ಶ್ರೇಷ್ಠರು ಅಥವಾ ಶರಣರು ಶ್ರೇಷ್ಠರು. ತಾವುಗಳೆಲ್ಲ ವೀರಶೈವರು. ಷಟಸ್ಥಲೊಳಗ 6 ಸ್ಥಳಗಳಲ್ಲಿರ್ತಕ್ಕಂಥದ್ದು ಕೊನೆಯದಾಗಿ 4ನೇ ಸ್ಥಳ ದಾಟಿದ ಕೂಡಲೇ 5ನೇ ಸ್ಥಳ ಯಾವುದು ಅಂತಂದ್ರೆ ಶರಣ. ಲಿಂಗದ ಕಟ್ಕೊಂಡಿಲ್ಲ ತಮ್ಮ, ದಪ್ಪಾಗಿದ್ದೇವು ನೀವು ಬಾಳಿಗೆ, ಏನ್ ಮಾಡೋದು? ಶರಣ 6ನೇದ್ದು ಐಕ್ಯ. ಇದನ್ನ ಪರಿಪೂರ್ಣತೆ ಯಾರು ಹೊಂದಿದ್ದಾರೆ ಅವರಿಗೆ ಷಟಸ್ಥಲ ಬ್ರಹ್ಮ ಅಂತ ಕರೀತಿರ್ತಾರೆ. ಶಿವಾಚಾರ, ಗಣಾಚಾರ, ವೃತ್ತೋಚಾರ, ಲಿಂಗಾಚಾರ 5 ಆಚಾರಗಳು ನಮ್ಮ ಧರ್ಮಕ್ಕೆ, ಮನುಕುಲಕ್ಕೆ ಪಂಚ ಜಗದ್ಗುರುಗಳು ಘೋಷಿಸಿದ್ದು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂಥೇಳಿ ಆಶೀರ್ವಾದದ ವಾಣಿಯನ್ನ ಗುರುದೇವರು ಮಾಡಿದ್ದಾರೆ. ಇವತ್ತು ನಮ್ಮ ಮಗ ಸಾಬಣ್ಣ ಮಾಸ್ತರ್ ಅವರು ಸಿದ್ಧರೇ ನಮ್ಮ ಪಾಲಿಗಿರ್ಲಿ ಅಂಥೇಳಿ ಅವರು ವಿಷಯವನ್ನು ಎತ್ಕೊಂಡಿದ್ದಾರೆ. ನಮಗೆ ಶರಣಸ್ಥಲ ಅಂಥೇಳಿ ಶರಣರೇ ಅಂತ ನಮ್ಮ ಪಾಲಿಗೆ ವಿಷಯ ಬಿಟ್ಟಿದ್ದಾರೆ. ಹೌದ್ರಿಪ್ಪ. ಇನ್ನು 5 ಗಂಟೆ ಒಳಗ ಶರಣರು ಮಾಡಿದಂಥ ಲೀಲೆಗಳು, ಪವಾಡಗಳು, ಇನ್ನು ಸಿದ್ಧರು ಈ ಭೂಮಿಗೆ ಬಂದು ಅವರು ಮಾಡಿರ್ತಕ್ಕಂಥ ಲೀಲೆಗಳು ಏನು ಅವರು ಹೆಚ್ಚಿಗಾಗ್ತವೋ ಏನು ಇವರಿಗೆ ಹೆಚ್ಚಿಗಾಗ್ತವೋ ಇದರ ಬಗ್ಗೆ ಒಂದು ವಿಷಯದ ತಕ್ಕಡಿಯನ್ನು ಇಟ್ಟು ಆ 2 ತಕ್ಕಡಿ ಒಳಗೆ ನಾವಿಬ್ರು ವಿಷಯವನ್ನು ಬಳಸಿಡಬೇಕಾಗ್ತದೆ. ಯಾವುದು ಭಾರ ಆಗ್ತದ ಅದು ಹೆಚ್ಚಿಗಂತ ಅನ್ಸ್ಕೊಳಕ್ ಬರ್ತದ. ಇಲ್ಲಿ ಶರಣ ಶರಣ ಈ ಶಬ್ದದ ಅರ್ಥ ಏನಾಗ್ತದ ಅಂತಂದ್ರೆ ಕಡಿಕೋಳದ ಮಡಿವಳಪ್ಪ ಒಂದು ಪದ್ಯ ಹಾಡಿದಾನೆ. ಯಾವಾದ್ರಿಪ್ಪ? ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಅವರೇ ಇನ್ನೊಂದು ಪದ್ಯ ಹಾಡುತ್ತಾರೆ. ಅದು ಯಾವಾದ್ರಿಪ್ಪ? ಮನುಷ್ಯನಾಗಿ ಹುಟ್ಟಿದ ಮೇಲೆ 6 ತನಗೆ ಏನು ಆಡಿದರೇನು ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಿರ್ತಾರೆ. ಜೀವನದಲ್ಲಿ ಬರಲುಳ್ಳ ಕಷ್ಟ ಸುಖಗಳು ಏನಪ್ಪ? ಕಷ್ಟ ಸುಖಗಳು, ರೋಗ ರುಜಿಗಳು ಈ ದೇಹಕ್ಕೇನು ಬರ್ತಾವ ಎಲ್ಲವೂ ಕೂಡ
ಸಮಾನ ದೃಷ್ಟಿದಿಂದ ನೋಡಿಕೊಂಡು ಶಾಂತಿಯಿಂದ ಯಾವ ಇರ್ತಾನ ಅವ ಶರಣ ಅಂತ ಕರೀತಿರ್ತಾರೆ. ಬೇಕಾದ ಬರಲಿ. ಬಸವಣ್ಣವರು ಕೂಡ ಅನುಭವ ಮಂಟಪವನ್ನ ಕಲ್ಯಾಣದಲ್ಲಿ ಕಟ್ಟಿದರು. ಅಲ್ಲಿ ಎಂತಿಂತವ್ರು ಬಂದ್ರು ಅಂತಂದ್ರ ಎಂತಿಂತವ್ರಿಪ್ಪ? ಅಲ್ಲಮಾದಿ ಶೂನ್ಯ ಸಿಂಹಾಸನಾಧೀಶ ಅಲ್ಲಮ ಪ್ರಭುಗಳು, ಶಿವಮೊಗ್ಗ ಜಿಲ್ಲೆ ಉಡತಡಿ ತಾಲೂಕಿನ ಮಹಾದೇವಿಯಕ್ಕ ವೀರ ವೈರಾಗ್ಯಣಿ ಶಿವಶರಣಿ ಅಂತೇಳಿ ಅವರು ಕೂಡ ಅಲ್ಲಿಗೆ ಬಂದರು. ಢೋರ ಕಕ್ಕಯ್ಯ ಬಂದ, ಮಾದರ ಚೆನ್ನಯ್ಯ ಬಂದ, ಅಂಬಿಗಾರ ಚವಡಯ್ಯ ಬಂದ, ಮೇದಾರ ಖೇತಯ್ಯ ಬಂದ, ಹಾವಿನಾಳದ ಕಲ್ಲಯ್ಯ ಬಂದ, ಸೊನ್ನಲಿಗಿರಿ ಸಿದ್ದರಾಮ ಬಂದ, ಮೂಳಿಗೆ ಮಹಾರಾಯ ಬಂದ, ಐದಕ್ಕಿ ಲಕ್ಕಮ್ಮನ ಗಂಡ ಐದಕ್ಕಿ ಮಹಾರಾಯ ಬಂದ ಕಲ್ಯಾಣಕ್ಕೆ. ಬಂಧುಗಳೇ, ಆ ಶರಣರು ಹಚ್ಚಿದ ವೀರ ಶೈವದ ದೀವಿಗೆಯನ್ನ 900 ವರ್ಷಗಳ ಪರ್ಯಂತರವಾಗಿ ಭಾರತ ದೇಶದಲ್ಲಿ ಬೆಳಗುತ್ತಾ ಇದೆ. ಶರಣರು ಮಾಡಿದಂಥ ಲೀಲೆ. ಒಂದ್ಸಲ ಹಿಂಗ ಅಂತ್ರಿ, ಬಹುತೇಕ ಪುರಾಣದಾಗ ತಾವು ಕೇಳಿರು ಬಿಟ್ಟು ನನ್ಗೆ ಗೊತ್ತಿಲ್ಲ. ಆ ಬಳಿಕ ನೀವೇನು 11 ದಿನಗಳ ಪರ್ಯಂತರವಾಗಿ ಪುರಾಣ ಕೇಳಿದ್ರಲ್ಲ, ಯಾರ್ದು? ಆಕಿನ ಹೆಸರು ಲಿಂಗಮ್ಮ. ಮೊದಲು ದಾನಮ್ಮನ ಮೊದಲನೇ ಹೆಸರು ಲಿಂಗಮ್ಮ. ಆಕೆ ತಾಯಿ ಸಂಚಾರ ಮಾಡುತ್ತಾ ಕಲ್ಯಾಣಕ್ಕೆ ಬಂದಾಗ ಬಸವಣ್ಣನವರು ಆ ತಾಯಿಗೆ ತಪಸ್ಸು ಮಾಡಲಿಕ್ಕೆ ಅಡಿಕೆಯ, ಮಾವು, ಬಾಳೆ, ತೆಂಗಿನ ಮರಗಳ ಮಧ್ಯದಲ್ಲಿ ಆ ತಾಯಿಗೆ ಅವಕಾಶ ಮಾಡಿಕೊಟ್ರು. ಆ ಅಮ್ಮ ಅನುಷ್ಠಾನ ಮಾಡತಕ್ಕಂಥ ಸಮಯದಲ್ಲಿ ನಿರಾಹಾರಿಯಾಗಿದ್ಲಿಕ್ಕೆ, ಏನೂ ಸ್ವೀಕಾರ ಮಾಡ್ತಾ ಇದ್ದಿತ್ತಿಲ್ಲ. ಅಂತ ಸಮಯದಲ್ಲಿ ಬಾಳಿ ಗಿಡಗಳೇ ಬಾಗಿ ಆ ತಾಯಿಗೆ ತಿನ್ನಾಕ ಹಣ್ಣು ಕೊಡ್ತಿದ್ದು. ಅಂತಿಕೆ ಎತ್ತಿ ಹೋಗಿ ಬಾಳಿ ಗಿಡ ಕೈ ಹೆಚ್ಚಿದವಳಲ್ಲ. ಅವೇ ಬಾಳಿ ಹಣ್ಣುಗಳು ಅಲ್ಲಿ ಎಷ್ಟು ಮಂದಿ ಶರಣರಿದ್ರು ಅಂತಂದ್ರೆ ಗುರುತದೇನು ಇಲ್ಲ. ಮಾಹಿತಿ ನಾಯ್ಕ 40 ವರ್ಷ ಐತ್ರಿ ಅವ್ರ ಸಂಘದಾಗ ಅದ. ಏನ್ ಮಾಡೋದು? 1,96,077 ಗಣಂಗಗಳು, 63 ಮಂದಿ ಜನ ಶರಣರು. ಮಹಾತಾಯಿ ದಾನಮ್ಮನ, ಲಿಂಗಮ್ಮನ ಅನುಷ್ಠಾನ, ನಿಸರ್ಗೀಯವಾಗಿರತಕ್ಕಂಥ ಬಾಳೆಹಣ್ಣುಗಳೆಲ್ಲ ಈ ರೀತಿ ಹಣ್ಣು ಕೊಡುದು. ಬಸವಣ್ಣವರ ಮಾಮನಿಗೆ ಒಬ್ಬ ಬಂದು ಗಣಾಧೀಶ ಹೇಳ್ತಾನೆ, ಅಣ್ಣನವರೇ ಅಮ್ಮ ಲಿಂಗಮ್ಮನ ಅನುಷ್ಠಾನ ಅಂತಂದ್ರೆ ಅದ್ಭುತವಾದ ಅನುಷ್ಠಾನ, ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಏನದು? ಮಹಾಶಿವಶರಣಿ ಅನುಷ್ಠಾನಕ್ಕಿಂತ ಕೂತಾಳ ನೋಡ್ರಿ. ಪಕ್ವವಾದಂತ ಬಾಳೆಹಣ್ಣಿನ ಗಿಡವೇ ಅದು ಬಾಗಿ ಬಂದು ತಾಯಿ ದಾನಮ್ಮ ಲಿಂಗಮ್ಮ ತಾಯಿಗೆ ಹಣ್ಣು ಪ್ರಸಾದ ಕೊಡ್ತಾ ಇದ್ದೆ. ಇದನ್ನು ನೋಡಿ ನಾವೆಲ್ಲ ಆಶ್ಚರ್ಯ ಆಗಿದ್ದೀವಿ. ಬಸವಣ್ಣವರು ಕೂಡ ಬಂದರಂತೆ. ಎಲ್ಲ ಶರಣರು ಬಂದಾಗ ತಾಯಿ ಲಿಂಗಮ್ಮ ಬಿದಿರಿನ ಬುಟ್ಟಿ ಒಳಗ ಅವೇ ಹಣ್ಣುಗಳನ್ನೆಲ್ಲ ಒಂದು ಬಿದಿರಿನ ಬುಟ್ಟ್ಯಾಗ ಹಣ್ಣು ತುಂಬಿಕೊಂಡು ಎಲ್ಲರಿಗೆ ಹಣ್ಣು ಕೊಟ್ಟಳಂತ. 1,96,000 ಗಣಂಗಗಳಲ್ಲದೆ 63 ಮಂದಿ ಶರಣರಲ್ಲದ ಇನ್ನಿತರ ಎಲ್ಲ ಭಕ್ತಾದಿಗಳಿಗೂ ಕೂಡ ಹಣ್ಣನ್ನಕ್ಕೆ ಹಂಚಿದಾಗ ಇನ್ನೂ ಆ ಬುಟ್ಟಿಯೊಳಗೆ ಹಣ್ಣು ಉಳಿದಿವಂತ. ಆಗಲೇ ಆ ಮಹಾಮಾತೆಗೆ ಏನ್ ಹೆಸರಾಯಿತು ಅಂತಂದ್ರೆ, ತಾಯಿ ಕಲ್ಯಾಣ ಎಂಬುದು ಶರಣರ ಬೀಡು, ಇಂಥ ಪುಣ್ಯಧಾಮದಲ್ಲಿ ನೀನು ಏಕೈಕ್ಯವಾಗಿ ಬಾಳೆಹಣ್ಣ ದಾಸೋಹ ಮಾಡಿದಿ.
ಬಾಳೆಹಣ್ಣ ಸರಿಲಿಲ್ಲ, ಸ್ವೀಕರಿಸಿದ ಗಣಂಗಗಳ ಸಾಲ ಮುಗಿತು. ಅದಕ್ಕೆ ನಿನ್ನಂಥ ಪವಿತ್ರ ಆತ್ಮಳು, ನಿನ್ನಂಥ ವಿರಾಗಿ ತಾಯಿ ಜಗತ್ತಿನೊಳಗೆ ನಾವೆಲ್ಲಿ ಕಾಣೆ ಅಂಥೇಳಿ ನಿನಗೆ ಲಿಂಗಮ್ಮ ಹೋಗಿ ದಾನಮ್ಮನೆಂದು ಹೆಸರಿಟ್ಟರು ಶರಣರು. ಹೌದಾ? ಪುರಾಣದಾಗ ಹೇಳ್ಯಾರಿಲ್ಲ, ಶಿವಶರಣಿ. ಅದಕ್ಕೆ ಇಲ್ಲಿ ತಮ್ಗೆ ಬಹಳ ವಿಷಯ ಏನು ಹೇಳುವುದಲ್ಲ, ನಮ್ಮ ಮಗ ಸಾಬಾಣಿಗೆ ಏನು ಹೇಳುವುದಂದ್ರೆ, ಗುಡ್ಡಾಪುರದ ತಾಯಿ ಲಿಂಗಮ್ಮ ಅಲ್ಲಿ ಹೋಗಿ ದಾನಮ್ಮ ಅನ್ನಿಸ್ಕೊಂಡ್ರು. ಒಂದೇ ಬುಟ್ಟಿಯ ಒಳಗಿರುವಂತ ಹಣ್ಣುಗಳು 196,000 ಗಣಂಗಗಳಿಗೆ ಕೊಟ್ಟು ದಾನಮ್ಮ ಅಂತ ಹೆಸರು ಪಡ್ಕೊಂಡ್ರು. ಹಂಗ ನಿಮ್ಮ ಸಿದ್ಧರೊಳಗೆ ಹೌದು, ಯಾರಾದರೂ ಹೀಗೆ ತಪಸ್ಸು ಮಾಡಿ ಒಂದು ಬುಟ್ಟಿ ಒಳಗಿರತಕ್ಕಂಥ ಹಣ್ಣನ್ನು ಇಷ್ಟು ಜನ ಇರಬೇಕು, 196,077 ಗಣಂಗಗಳು. ಯಾರು ಇಂಥ ಲೀಲೆಯನ್ನು ಮಾಡಿದಾರ ಅವರ ವಿಷಯ ಅಂಥ ವಿಶೇಷವಾಗಿರತಕ್ಕಂಥ ವಿಷಯಗಳನ್ನೇ ತಾವು ಹಾಡ್ತಾ ಹೋಗ್ರಿ, ಹೇಳ್ತಾ ಹೋಗ್ರಿ ಅಂತ ಹೇಳ್ತಾ ಈ ಬಳಿಕ ಶರಣ 3 ಶಬ್ದ ಅದಾವ. ಶರ ಅಂದ್ರ ಎದಕ್ಕಂತಾರಪ್ಪ? ಮಹಾಭಾರತ್ ನೋಡ್ರಿನು, ಮೊಬೈಲ್ ಟಿವಿಯಾಗ ನೋಡ್ರಿನಪ್ಪ, ಯೂಟ್ಯೂಬ್ ಚಾನೆಲ್ ಮಾಲಕರೆಲ್ಲ ನೋಡ್ರಿ. ಶರ ಅಂದ್ರೆ ಏನಪ್ಪ? ಶಂತನು ಮಹಾರಾಜನ ಮಗ ವೀರ ಸನ್ಯಾಸಿ ಭೀಷ್ಮಾಚಾರ್ಯ ಶರಪಂಜರದ ಮೇಲೆ ಮಲಗಿದ್ದಾನೆ. ಬಾಣ, ಅದಕ್ಕೆ ಶರ ಅಂತ ಕರೀತಿರ್ತಾರೆ. ಣ ಅಂದ್ರೆ ಬಾಣ. ಶರಣ ಅಂದ್ರೆ 6 ಷಡ್ವಿಕಾರಗಳು, 3 ಗುಣಗಳು, 8 ಮದಗಳು. ಯಾವ ಅದನ್ನು ತಿಳಿದು ಅವಕ್ಕೆಲ್ಲ ತನ್ನ ಶರದಿಂದ ಅಂದ್ರೆ ಜ್ಞಾನದ ಬಾಣದಿಂದ ಹೊಡೆದು ಯಾವ ನಾಶ ಮಾಡ್ಯಾನ ಅವನಿಗೆ ಶರಣ ಅಂತ ಕರ್ಕೊಂಡು ಬಂದಾರ. ಶರಣ ಅಂತ ಕರ್ಕೊಂಡು ಬಂದಾರ. ಅಂಥ ಶರಣರು ಜಗತ್ತಿನೊಳಗ ಏನೇನು ಲೀಲೆಗಳನ್ನು ಮಾಡಿದ್ದಾರೆ, ನಮ್ಗೆಷ್ಟು ಅನುಭವ ಅದ, ನಮ್ಗೆಷ್ಟು ತಿಳುವಳಿಕೆ ಅದ, ಆ ಪ್ರಕಾರ ನಾವು ಹೇಳ್ತಾ ಹೋಗ್ತೀವಿ. ತಾವು ಬಹಳ ಹಾಡು ಕೇಳುವಂಥ ಮಹಾತ್ಮರು. ನಾನು ಸದಾ ಬರ್ತಾ ಇದ್ದೀನಿ. ಅಜ್ಜಿ ನಮ್ಮ ಮಾತನ್ನು ಕೇಳಿಸ ಇಲ್ಲ ಇರ್ಲಿ. ಈಗ ಸದ್ಗುರುನಾಥ ಶಿಷ್ಯನನ್ನು ಒಲಿಬೇಕಾಗಿತ್ತು ಅಂತಂದ್ರೆ ಪರೀಕ್ಷೆ ಮಾಡುತ್ತ. ನಾವು ಸಹಜ ತಡವಾಳ ಸಂತಿಯೊಳಗೆ ಕಾಯಿಪಲ್ಲೆ ಬಾಜಾರಕ್ಕೆ ಬಂದೀವಿ ಅಂದ್ರೆ ನೋಡ್ಲಾರ್ದನ ಏನು ತಗೊಳಲ್ಲ. ತಗೋತೀವನಪ್ಪ, ಒಂದು ಪುಂಡಿ ಪಲ್ಯ ಸೂಡು ಸಹಿತ ತಗೋಬೇಕಾಯ್ತಂದ್ರೆ ಹಿಂಗೆ ಹೊಳಸಾಡಿ ನೋಡಿ ತಗೋತೀವಿ. ಹಂಗ ಗುರು ತನ್ನ ಶಿಷ್ಯನನ್ನಾಗಿ ಮಾಡಿಕೋಬೇಕಾಗಿತ್ತು ಅಂತಂದ್ರೆ ಶಿಷ್ಯನನ್ನ ಯಾವ ರೀತಿಯಾಗಿ ಪರೀಕ್ಷೆ ಮಾಡ್ತಾನ, ಹ್ಯಾಂಗ ಕಾಡಿ ನೋಡ್ತಾನ. ಯಾವಾಗ ಪಕ್ಕಾ ಅವನಿಗೆ ವಿಶ್ವಾಸ ಆಯಿತು ಅವಾಗ ಭಕ್ತ ಮತ್ತು ಶಿಷ್ಯನೆಂದು ಗ್ರಹಿಸುತ್ತಾನೆ.